ವಿಜಯೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಅರವಿಂದ್. ಪ್ರತಿದಿನ ನಮ್ಮ ವಿಶೇಷ ಮಾಲಿಕೆಯಲ್ಲಿ ಮೈಸೂರು ದಸರಾಗೆ ಸಂಬಂಧಪಟ್ಟಂತಹ 10 ಹಲವು ವಿಶೇಷ ವರದಿಗಳನ್ನ ನೀಡ್ತಾ ಬಂದಿದ್ದೀವಿ. ಇವತ್ತು ನಾವು ಮೈಸೂರಿನ ಸುತ್ತಮುತ್ತ ಇರತಕ್ಕಂಥ ಕೆಲವು ಪ್ರೇಕ್ಷಣೀಯ ಸ್ಥಳಗಳಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ನಾವು ಈಗ ಬಂದು ನಿಂತಿರತಕ್ಕಂಥದ್ದು ನಂಜುಂಡೇಶ್ವರನ ಸನ್ನಿಧಿಯಲ್ಲಿ, ಅಂದರೆ ನಂಜನಗೂಡಿನಲ್ಲಿ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದಂತಹ ನಂಜನಗೂಡಿಗೂ ಮೈಸೂರಿನ ರಾಜ ಮನೆತನಕ್ಕೂ ಅವಿನಾಭಾವ ಸಂಬಂಧ. ಸೊ ನಂಜನಗೂಡು ಕುರಿತಂತಹ ಮತ್ತಷ್ಟು ಮಾಹಿತಿ ನಿಮಗಾಗಿ. ನಂಜನಗೂಡು ಅರಮನೆಗಳ ನಗರಿ ಮೈಸೂರಿನಿಂದ ದಕ್ಷಿಣಾಭಿಮುಖವಾಗಿ 24 ಕಿಲೋಮೀಟರ್ ದೂರದಲ್ಲಿ ಕಬಿನಿ ನದಿ ದಂಡೆಯ ಮೇಲಿದೆ ಐತಿಹಾಸಿಕ ನಂಜನಗೂಡು. ಶ್ರೀ ಕ್ಷೇತ್ರ ನಂಜನಗೂಡು ನಂಜುಂಡೇಶ್ವರನ ನೆಲೆಬೀಡು. ಕಬಿನಿ ದಡದಲ್ಲಿ ನಂಜುಂಡೇಶ್ವರನ ಸುಂದರ ಪ್ರಾಚೀನ ದೇಗುಲವಿದೆ. ದಕ್ಷಿಣ ಕಾಶಿ ಎಂದೇ ಶ್ರೀ ಕ್ಷೇತ್ರ ಪ್ರಸಿದ್ಧ. ನಂಜನಗೂಡು ಮೈಸೂರು ಜಿಲ್ಲೆಯ ಒಂದು ಪವಿತ್ರ ಪುಣ್ಯಕ್ಷೇತ್ರ. ಇದನ್ನು ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ. ಈ ಶ್ರೀಕಂಠೇಶ್ವರ ಪರಶುರಾಮನಿಗೆ ಗೋಚರವಾಗಿದ್ದಂತಹ ದೇವರು. ಆನಂತರ ಎಲ್ಲರಿಗೂ ದರ್ಶನ ನೀಡ್ತಾ ಇದ್ದಾರೆ. ಇಲ್ಲಿ ಕಪಿಲಾಕೌಂಡಿನ ನದಿಗಳು ಹರಿಯುತ್ತೆ. ಕಪಿಲಾಕೌಂಡಿ ನದಿಗಳಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ಜನರು ಪುಣ್ಯವನ್ನು ಪಡೀತಾ ಇದ್ದಾರೆ. ಬಂದಂಥ ಭಕ್ತಾದಿಗಳಿಗೆ ದೇವಾಲಯದಲ್ಲಿ ಉಚಿತ ಅನ್ನಪ್ರಸಾದ. ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12ವರೆಗೂ ದೇವಸ್ಥಾನ ತೆಗಿತೀವಿ. ಸಾಯಂಕಾಲ 4:30ಯಿಂದ 8:30ವರೆಗೆ. ರಜಾ ದಿನಗಳಲ್ಲಿ ಮತ್ತು ಭಾನುವಾರ ಸೋಮವಾರ ಪೂರ್ಣ ದಿನ ದೇವಸ್ಥಾನ ತೆಗೆದಿರುತ್ತೆ. ಇಲ್ಲಿ ಬಂದಂಥ ಭಕ್ತರು ತಮ್ಮ ಹರಕೆಗಳನ್ನು ತೀರಿಸ್ತಾರೆ. ಇಲ್ಲಿ ಅಭಿಷೇಕಗಳನ್ನು ಅಷ್ಟೋತ್ತರಗಳನ್ನು ಮಾಡಿಸದಲ್ಲದೆ ದೇವರಿಗೆ ತುಲಾಭಾರ ಕೂಡ ಮಾಡಿಸಿ ಪುಣ್ಯವನ್ನು ಹೊಂದ್ತಾ ಇದ್ದಾರೆ. ಅನಾದಿ ಕಾಲದಿಂದಲೂ ನಂಜನಗೂಡು ಶೈವರ ಆರಾಧ್ಯ ಕೇಂದ್ರವಾಗಿತ್ತು. ಇಲ್ಲಿನ ಪ್ರಸಿದ್ಧ ನಂಜುಂಡೇಶ್ವರ ದೇವಾಲಯವು ಗಂಗರ ಕಾಲದಲ್ಲಿ ನಿರ್ಮಾಣಗೊಂಡಿತೆಂಬ ಇತಿಹಾಸವಿದೆ. ಹೊಯ್ಸಳ ರಾಜರು ಈ ದೇಗುಲದ ಜೀರ್ಣೋದ್ಧಾರ ಕಾರ್ಯವನ್ನ ಕೈಗೊಂಡರು. ಅಲ್ಲದೆ ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಮತ್ತು ಒಡೆಯರ್ ರಾಜವಂಶಸ್ಥರು ಹಲವು ಉಡುಗೊರೆ ಮತ್ತು ದತ್ತಿಗಳನ್ನ ಈ ದೇವಸ್ಥಾನಕ್ಕೆ ನೀಡಿರೋದು ಇಲ್ಲಿನ ವೈಶಿಷ್ಟ್ಯ. ಇಷ್ಟೇ ಅಲ್ಲ, ನಂಜನಗೂಡನ್ನ ಪರಶುರಾಮನ ಕ್ಷೇತ್ರ ಅಂತಲೂ ಕರೀತಾರೆ. ಮೈಸೂರು ಮಹಾರಾಜರ ಕಾಲದಿಂದಲೂ ನಂಜನಗೂಡಿನಲ್ಲಿ ಶರನ್ನವರಾತ್ರಿ ಪ್ರಯುಕ್ತ 9 ದಿನಗಳ ವಿಶೇಷ ಪೂಜೆ ನಡೆಯುತ್ತೆ. ಶರನ್ನವರಾತ್ರಿ ಪ್ರಯುಕ್ತ ಇಲ್ಲಿ ಪ್ರಥಮದಾರಭ್ಯ ಅಂದರೆ ಪಾಡ್ಯಮಿದಿಂದ ಆಶ್ವೀಜ ಶುದ್ಧ ಪಾಡ್ಯಮಿ ದಿನದಿಂದ ಹಿಡಿದು ನವಮಿ ತನಕಲೂ ಇಲ್ಲಿ ವಿಶೇಷವಾದಂಥ ಉತ್ಸವಾದಿಗಳು ನಡೆಯುತ್ತೆ. ಗಣಪತಿ ಜಪ, ನವಗ್ರಹ ಜಪ, ಮೃತ್ಯುಂಜಯ ಜಪ, ದುರ್ಗಾ ಸಪ್ತಶತಿ ಪಾರಾಯಣ ಇದೆಲ್ಲ ನಡೆಯುತ್ತೆ. ಬೆಳಗಾಗೆದ್ದು ಸ್ವಾಮಿ ಅಮ್ಮನವರ ಒಂದು ಉತ್ಸವ ರಾಜಬೀದಿಯಲ್ಲಿ ಬಂದು ಸುವಾಸಿನಿ ಪೂಜೆ ಅಂತ ಹೇಳಿ ಮಾಡ್ತೀವಿ. ಆಮೇಲಿಂದ ಅದಕ್ಕೆ ಸುವಾಸಿನಿಗೆಲ್ಲ ಕರೆದು ಅವರಿಗೆಲ್ಲವೇ ವೀಳ್ಯದೆಲೆ ಅಡಿಕೆ ಎಲ್ಲ ಕೊಟ್ಟು ತಾಂಬೂಲ ಎಲ್ಲ ಕೊಟ್ಟು ಕಳಿಸ್ತಾ ಇರ್ತೀವಿ. ಆಮೇಲೆ ರಾತ್ರಿ ಇಲ್ಲಿ ವಿಶೇಷವಾಗಿ ದರ್ಬಾರ್ ನಡೆಯುತ್ತೆ. ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ದರ್ಬಾರ್ ಅಂತ ಹೇಳಿ ನಡೆಯುತ್ತೆ. ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಎದುರುಗಡೆ ನವರಾತ್ರಿ ಮಂಟಪದಲ್ಲಿ 9 ದಿನಗಳ ಕಾಲ ಕೂಡ ಇಲ್ಲಿ ಸಾಯಂಕಾಲ ಪಾರಾಯಣ ಆದಮೇಲೆ ಅಲ್ಲಿ ಹೋಗಿ ದರ್ಬಾರ್ ನಡೆದು ಅಲ್ಲಿ ಪರಾಕ್ಕೆಲ್ಲ ಹೇಳಿ ದೇವರಿಗೆ ಸಕಲ ಮರ್ಯಾದೆ ರಾಜ ಮರ್ಯಾದೆಗಳನ್ನೆಲ್ಲ ಕೊಟ್ಟು ದೇವ್ರನ್ನ ಒಳಗಡೆ ಬೀಜ ಮಾಡಿಸಿ ಕರ್ಕೊಂಬರ್ತೀವಿ. ಆಮೇಲೆ ನವಮಿ ದಿನ ಚಂಡಿ ಹೋಮ ನಡೆಯುತ್ತೆ. ಇಲ್ಲಿ ಶತ್ರುಗಳನ್ನೆಲ್ಲ ಸಂಹಾರ ಮಾಡೋದಂಥ ದಿನ ಅಂತ ಹೇಳಿ ಅವತ್ತು ಚಂಡಿ ಹೋಮ ಸಪ್ತಶತಿ ಪಾರಾಯಣ ಮಾಡೋದ್ರಿಂದ ಅವತ್ತು ಚಂಡಿ ಹೋಮ ಮಾಡಿ ಪೂರ್ಣಾಹುತಿ ಎಲ್ಲ ಮಾಡ್ತೀವಿ. ಆಯುಧ ಪೂಜೆ ಆಗುತ್ತೆ. ಅವತ್ತು ಹೊಳೆಗೆ ಹೋಗಿ ದೇವರ ಆಯುಧಗಳನ್ನೆಲ್ಲ ಪೂಜೆ ಮಾಡಿಕೊಂಡು ಬರ್ತೀವಿ. ಇಲ್ಲಿ ದೇವಸ್ಥಾನ ಇರತಕ್ಕಂಥ ಎಲ್ಲ ಆಯುಧಗಳಿಗೂ ಕೂಡ ಅವತ್ತು ಪೂಜಾದಿಗಳನ್ನೆಲ್ಲ ನೆರವೇರಿಸಿ ಎಲ್ಲ ಮಾಡ್ತೀವಿ. ಅದಾದ ಮಾರನೇ ದಿನ ವಿಜಯದಶಮಿಯಿಂದ ವಿಜಯಯಾತ್ರೆ ಅಂತ ಹೇಳಿ ಇಲ್ಲಿ ಪ್ರತೀತಿ ಇದೆ. ಮಧ್ಯಾಹ್ನ ನಮ್ಮ ನಿರ್ವಾಹಕಾಧಿಕಾರಿಗಳು ಯಾರು ಅಧಿಕಾರಿಗಳಿರ್ತಾರೆ ಅವ್ರ ಕೇಳಿ ದುರ್ಗಾ ಪರಮೇಶ್ವರಿ ಅಂದರೆ ದುರ್ಗಾಮ್ಮನವ್ರು ಇದೆ ಇಲ್ಲಿ. ಆ ದುರ್ಗಾಮ್ಮನವ್ರ ಮುಂದೆ ಕೂಷ್ಮಾಂಡ ಛೇದನ ಅಂತ ಹೇಳ್ತೀವಿ. ಕೂಷ್ಮಾಂಡ ಛೇದನಲ್ಲಿ ಮಾಡಿಸಿ ಮಂತ್ರಪೂರ್ವಕವಾಗಿ ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡಿ ಕೂಷ್ಮಾಂಡ ಛೇದನ ಮಾಡಿ ಅವ್ರನ್ನ ಒಂದು ದೇವಸ್ಥಾನದ ಆಲಯನ ಪ್ರದಕ್ಷಿಣೆ ಮಾಡಿಸಿ ಆಮೇಲೆ ಇಲ್ಲಿಂದ ದೇವ್ರನ್ನ ಉತ್ಸವ ಮೂರ್ತಿನ ಇಲ್ಲಿಂದ ತಗೊಂಡು ನಾವು ಬನ್ನಿ ಮಂಟಪಕ್ಕೆ ಉತ್ಸವನ ತೊಗೊಂಡು ಹೋಗ್ತೀವಿ ಕುದುರೆ ವಾಹನದ ಮೇಲೆ. ಅಲ್ಲಿ ಹೋಗಿ ಅಲ್ಲಿ ಶಮಿ ಪೂಜೆ ಮಾಡ್ತೀವಿ. ವಿಜಯೋತ್ಸವಕ್ಕೋಸ್ಕರ ಹಿಂದೆ ರಾಜರ ಕಾಲದಲ್ಲಿ ನಡೀತಾ ಇದ್ದಂಥ ಆ ಸಂಪ್ರದಾಯ ಇಲ್ಲೂ ನಡ್ಕೊಂಡ್ಬಂದಿದೆ. ಅಲ್ಲಿ ಶಮಿ ಪೂಜೆ ಮಾಡಿಸ್ತೀವಿ. ಶಮಿ ಪೂಜೆಯಲ್ಲೇ ಮಾಡಿ ನಮ್ಮ ಕಾರ್ಯನಿರ್ವಾಹಕಾಧಿಕಾರಿಗಳಿಗೆ ಬಿಲ್ಲು ಬಾಣನ ಬಿಡಿಸ್ತೀವಿ. ಅಲ್ಲಿ
ಬಿಲ್ಲು ಶಮಿ ಪೂಜೆ ಮಾಡಿ ಬಿಲ್ಲು ಪಾಣ ಎಲ್ಲ ಮಾಡಿಸಿ ಅಲ್ಲಿಂದ ಶಮಿ ಅವತ್ತು ಶಮಿ ಪತ್ರೆಯಲ್ಲಿ ಅಷ್ಟೋತ್ತರ ಮಾಡಿದ್ದೀವಿ ಅವರಿಗೆ ಭಕ್ತಾದಿಗಳಿಗೆಲ್ಲ ಕೊಡ್ತೀವಿ. ಶಮೀಯತೆಯ ಪಾಪಂ ಶಮಿಶತ್ರು ವಿನಾಶಂ ಅರ್ಜುನಸ್ತಾರಿ ರಾಮಸ್ತೆ ಪ್ರಿಯದರ್ಶನಂ ಅಂತೇಳಿ ಅವತ್ತು ಬಿಲ್ಪತ್ರೆ ಭಾಳ ವಿಶೇಷವಾದಂಥ ಇದು ಶಮಿ ಪತ್ರೆ ಭಾಳ ವಿಶೇಷವಾದಂಥದ್ದು. ಅವತ್ತು ಅದನ್ನೇ ನಾವು ಎಲ್ಲರಿಗೂ ಪ್ರಸಾದ ಕೊಟ್ಟು ಎಲ್ಲ ಮಾಡ್ತೀವಿ. ಅದನ್ನು ಎಲ್ಲರೂ ತೊಗೊಂಡು ಮನೇಲಿ ಇಟ್ಕೊಂಡು ವಿಶೇಷವಾಗಿ ನಡೆಸ್ತಾ ಇದ್ದಾರೆ. ಇದು ಇಲ್ಲಿ ಶರನ್ನವರಾತ್ರಿ ಅಂಗವಾಗಿ ನಡೆಯತಕ್ಕಂಥ ಕಾರ್ಯಕ್ರಮ. ಟಿಪ್ಪುವಿನ ಪಟ್ಟದ ಆನೆಗೆ ಬೇನೆಯಾದಾಗ ಶ್ರೀಕಂಠೇಶ್ವರನ ತೀರ್ಥದಿಂದ ವಾಸಿಯಾಯಿತು. ಅದಕ್ಕಾಗಿ ಟಿಪ್ಪು ದೇವರಿಗೆ ಹಕೀಂ ನಂಜುಂಡ ಅಂತ ಹೆಸರಿಸಿದ. ನಂಜನಗೂಡನ್ನ ದೇವಾಲಯಗಳ ನಗರಿ ಅಂತಲೂ ಕರೀತಾರೆ. ಈ ಊರಿನಲ್ಲಿ ನೀವು ಎತ್ತ ನೋಡಿದ್ರೂ ದೇವಾಲಯಗಳೇ ಕಾಣಸಿಗುತ್ತೆ. ಇಷ್ಟೇ ಅಲ್ಲ, ಇಲ್ಲಿ ಅಯ್ಯಪ್ಪ ದೇವಾಲಯ, ಚಾಮುಂಡೇಶ್ವರಿ ದೇವಾಲಯಗಳನ್ನು ಕಾಣಬಹುದು. ಇತ್ತೀಚಿನ ವರ್ಷಗಳಲ್ಲಿ ನಂಜುಂಡೇಶ್ವರನ ದೇಗುಲದ ಸಮೀಪವೇ ಬೃಹತ್ ಶಿವಮೂರ್ತಿಯನ್ನ ನಿರ್ಮಿಸಲಾಗಿದ್ದು ಪ್ರತಿನಿತ್ಯ ಪೂಜಾ ಕೈಂಕರ್ಯ ನಡೆಯುತ್ತೆ. ನಂಜನಗೂಡು ಬಗ್ಗೆ ಸಾಕಷ್ಟು ವಿವರ ತಿಳ್ಕೊಂಡ್ರಿ ಅಲ್ವಾ ವೀಕ್ಷಕರೇ? ಈಗ ಒಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ನಮ್ಮ ಪಯಣ ಶ್ರೀರಂಗಪಟ್ಟಣದತ್ತ.